ಇನ್ನೊಂದು ಬೈಕರ್ಸ್ ಕ್ರೇಜ್ ಏನು ಗೊತ್ತಾ ದಿವ್ಯಾ, ಪ್ಲೇಸ್ ಸೆಕೆಂಡ್ರಿ, ನೇಚರು ರೋಡ್. ಈ ರೋಡ್ನೇ ನಾವು ಥ್ರಿಲ್ ಮಾಡೋದು ಮೇನ್. ನಾನು ಟ್ರಿಪ್ಪಿಗೆ ಭಾಳ ಕಡೆಗೆ ಕಾರಲ್ಲಿ ಹೋಗೇ ಇಲ್ಲ, ಬೈಕಲ್ಲೇ ಜಾಸ್ತಿ. ಅದ್ರಾಗ ಎಸ್ಪೆಷಲಿ ವಿಷ್ಣು ನಾನು ಜೊತೆ ಆದ್ವಿ ಅಂದ್ರೆ ಸಾಕು. ಒಂದು 3 ಸರಿ 4 ಸರಿ ಅಷ್ಟೇ ಹೋಗಿರ್ಬೇಕು ನೋಡಿ ಕಾರಲ್ಲಿ, ಇಷ್ಟು ವರ್ಷ ಆದ್ರೂ. ಉಳಿದ ಟೈಮೆಲ್ಲ ಬರೀ ಬೈಕೆ. ಅಡ್ಡಿ ಇಲ್ಲ, ರೋಡು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒಂಥರ ಆಫ್ ರೋಡ್ ಇದ್ದಂಗೆ ಐತಿ. ಮಳೆ ಅದು ಬರ್ತಾ ಇದ್ದರೆ ಏನಪ್ಪ ರೋಡು ಸ್ವಲ್ಪ ಇದು ಇತ್ತಂದರೆ ಇನ್ನೂ ಎಂಜಾಯ್ಮೆಂಟ್ ಜಾಸ್ತಿ ಇಂತಲ್ಲಿ. ಭಾಳ ಎಂಜಾಯ್ಮೆಂಟ್ ಇರ್ತೈತಿ. ಮಳೆ ಬರ್ತಿರ್ಬೇಕು, ಅದರಲ್ಲಿ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ರೆ ಅದು ಥ್ರಿಲ್ಲೇ ಬೇರೆ. ಹಾಂ, ಅವು ಕಡಿಮೆ ರೇಟಲ್ಲಿ ಒಳ್ಳೆ ರೇನ್ಕೋಟ್ ಅವು. ನಂದು ರೈಡಿಂಗ್ ಕಿಟ್ ಅದಾವು. ಈಗ ನಾನು ಟಾಪ್ ಬಾಕ್ಸ್ ಅಂತ ತೊಗೊಂಡ್ಬಿಟ್ರೆ ಫುಲ್ ಫಿಲ್ ನಮ್ಮದು. ಆ್ಯಕ್ಚುಲಿ ಟಾಪ್ ಬಾಕ್ಸ್ ಇರಬೇಕು. ಅದರಲ್ಲಿ ಕಡಿಮೆವು ಸಿಗ್ತಾವೆ, 4-5 ಸಾವಿರ ರೂಪಾಯಿಗೆ ಸಿಗ್ತಾವೆ. ಒಳಗಡೆ ಕುಷನ್ ಇರಲ್ಲ. ಕುಷನ್ ಇತ್ತಂದರೆ ನಾವು ಇನ್ ಕೇಸ್ ಏನಾರ ವ್ಯಾಲ್ಯೂಯಬಲ್ ಪ್ರಾಡಕ್ಟ್ಸ್ ಇಟ್ಟರೆ, ಲೈಕ್ ಲ್ಯಾಪ್ಟಾಪ್, ನಮ್ಮ ಎಡಿಟಿಂಗ್ ಇದು ಇರ್ತಾವಲ್ಲ, ಆಮೇಲೆ ಕ್ಯಾಮ್ರಾಗಳು ಅಂಥವೆಲ್ಲ ಇಟ್ವಿ ಅಂದರೆ ಡ್ಯಾಮೇಜ್ ಆಗಲ್ಲ. ಗುಂಡಿಗದ ಹಾಕಿದಾಗ ಡ್ಯಾಮೇಜ್ ಆಗಲ್ಲ ಏನು. ಚೆನ್ನಾಗೈತಲ್ಲ ಲೊಕೇಶನ್. ಒಂಥರ ಎಲ್ಲೋ ದೂರ ಬಂದಿರಂಗೈತಿ. ಆ್ಯಕ್ಚುಲಿ ನಮ್ಮ ನಿಯರ್ ಲೊಕೇಶನ್ಗೆ ಇದೀವಿ ನಾವು ಅಂತ ಅನ್ಸೋದೇ ಇಲ್ಲ. ಇವು ರೋಡ್ ಹಿಂಗಿರ್ತಾವಲ್ಲ ದಿವ್ಯಾ, ಹತ್ತಬೇಕಾದ್ರೆ ತುಂಬ ಈಸಿ. ಗಾಡಿ ಇದು ಮಾಡ್ಕೊಂಡು ಹೋಗುತ್ತೆ ನುಗ್ಕೊಂಡು. ಇಳಿಬೇಕಾದ್ರೆ ತುಂಬ ಕಷ್ಟ ಈ ರೋಡ್ಗಳು. ಇಳಿಬೇಕಾದ್ರೆ ಡೇಂಜರಸ್ಸು. ಗಿಡ್ಡ ಆಗದಾಯ್ತು, ಬ್ರೇಕು ಆ್ಯಕ್ಸಿಲೇಟ್ರು ಕಂಟ್ರೋಲ್ ಮಾಡ್ತಾ ಹೋಗ್ಬೇಕಲ್ಲ. ಆಮೇಲೆ ಡೌನ್ಗೆ ಒಂಥರ ಏನು ಗಾಡಿನ ಕೆಳಗಡೆ ಸೆಳಿತಾ ಇರುತ್ತೆ ಗಾಳಿಗೆ. ಬಟ್ ಏನೋ ಒಂಥರ ಥ್ರಿಲ್ ಒಟ್ಟು ಡ್ರೈವಿಗೆ ಹೋಗೋದ್ರಲ್ಲಿ. ಸ್ಕೂಟಿ ಸಜ್ಜಾಗಲ್ಲ. ಏನಿದ್ರು ಗೇರ್ ಗಾಡಿಗಳೇ ಬೆಸ್ಟು. ಅದರಲ್ಲೂ ದೊಡ್ಡ ಗಾಡಿಗಳು ಇತ್ತಂದರೆ ಇನ್ನೂ ಒಳ್ಳೆಯದು.
ಈಗ ವಿಷ್ಣುಂದು ಐತಲ್ಲ ಅಂಥ ಗಾಡಿಗಳಿತ್ತಂದರೆ ಇನ್ನೂ ಒಳ್ಳೆಯದು. ಅವನದು ಆ್ಯಕ್ಚುಲಿ ಅವೆಲ್ಲ ಸ್ಪೋರ್ಟ್ಸ್ ಇಂಜಿನ್ ಪ್ಲಸ್ ಇದು ಅವು ಆಫ್ ರೋಡ್ ಗಾಡಿಗಳು ಅವು. ನಮ್ಮದು ಆ್ಯಕ್ಚುಲಿ ಆಫ್ ರೋಡ್ ಗಾಡಿ ಅಲ್ಲ, ಸ್ಪೋರ್ಟ್ಸ್ ಇಂಜಿನ್ ಅಷ್ಟೇ ಕೊಟ್ಟಿದ್ದಾನೆ, ಸೆಮಿ ಸ್ಪೋರ್ಟ್ಸ್ ಇಂಜಿನ್ಗಳಿಗೆಲ್ಲ. ಅಂದರೆ ತಗೊಂಡು ಹೋಗ್ಬೋದು, ಬಟ್ ತುಂಬ ಕಷ್ಟದ ರೋಡ್ಗಳಿತ್ತು ಅಂದರೆ ನಡೆಯಲ್ಲ. ಬಟ್ ಹೊಡೆಯೋನ ಮೇಲೆ ಕೆಪಾಸಿಟಿ ವಾ 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 ಚೆನ್ನಾಗೈತಲ್ಲ. ಒಂಥರ ವೆದರ್ ಎಲ್ಲ. ಹಾಂ, ನನಗೆ ಸಕಲೇಶ್ಪುರ ಇಲ್ಲಾಂದ್ರೆ ಚಿಕ್ಕಮಂಗ್ಳೂರು ಸೈಡು ಆ ಸೈಡೆಲ್ಲ ಬಂದಿದ್ದೀವೇನೋ ಅನ್ನೋ ಥರ ವೈಬ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗೈತಿ ವೆದರ್. ವೆರಿ ಗುಡ್, ವೆರಿ ಗುಡ್, ಒಳ್ಳೆ ಲೊಕೇಶನ್. ಈಗ ನೀವು ಕೊಡಚಾದ್ರಿಗೆ ಹೋಗಿದ್ರಲ್ಲ ಮೊನ್ನೆ, ಅದು ಬಿಟ್ಟರೆ ಮತ್ತೆ ಯಾವಾಗ ಬೈಕಲ್ಲಿ ಹೋಗಿಲ್ಲ ಅಲ್ಲ ಎಲ್ಲೂ? ಹಾಂ, ಹಾಂ. ಅದರಾಗೂ ಈಗಿನ ಟೈಮ್ನಾಗಂತೂ ಈ ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಲೇಡೀಸೇ ಆಫ್ ರೋಡ್ ಬೈಕ್ಗಳ್ನ ತಗೊಂಡು ಲೊಕೇಶನ್ಗಳಿಗೆ ಹೋಗ್ತಾರೆ. ನಾನು ಭಾಳ ಜನ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ನಿನಗೆ ಸ್ಕೂಟಿಗಿಂತ ಬೈಕೇ ಈಸಿ ಕಲ್ತ್ರೆ. ಭಾಳ ಜನ ಏನು ಅನ್ಕೊಂತಾರೆ, ಸ್ಕೂಟಿ ಈಸಿ ಅನ್ಕೊಂತಾರೆ. ಸ್ಕೂಟಿ ಏನಪ್ಪ ಅಂತಂದರೆ ಲೋಕಲ್ಲು ಸಿಟಿ ಲಿಮಿಟ್ಸಲ್ಲಿ ಅಷ್ಟೇ ಓಡ್ಸೋಕ್ಕೆ ಸ್ಕೂಟಿ ಈಸಿ, ಯಾಕಂದರೆ ಮೈಲೇಜ್ ಚೆನ್ನಾಗಿರುತ್ತೆ, ಭಾಳ ಈಸಿ ಅದು. ಹಾಂ, ಏನಿಲ್ಲ, ಹೊಡಿತಾ ಕಲಿತ್ರೆ ಅಂದರೆ ನೀನೇ ಒಂದು 2 ಸರಿ ಡ್ರೈವ್ ಮಾಡಿದೆ ಅಂದರೆ ತುಂಬ ಈಸಿ ಗೊತ್ತಾಗ್ಬಿಡುತ್ತೆ. ಹಾಂ ಹಾಂ, ಬಟ್ ಈ ರೋಡಲ್ಲಿ ಕಷ್ಟ. ಮೇನ್ ರೋಡಲ್ಲಿ ಬೇಕಾದ್ರೆ ಡ್ರೈವ್ ಮಾಡ್ಬೋದು ನೋಡು. ವಾ 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 ಭಾಳ ಚೆನ್ನಾಗೈತಿ, ಭಾಳ ಚೆನ್ನಾಗೈತಿ. ಹಿಂಗಿರಬೇಕು ಲೊಕೇಶನ್. ಒಂಥರ ಮೋಡದೊಳಗೆ ಹೊಂಟಿವೇನೋ ಅನ್ನಿಸ್ತೈತಿ. ಮೋಡ ಪ್ಲಸ್ ಮರಗಳು ಎರಡೂ ಲೊಕೇಶನ್ ಕೊಟ್ಟಿರೋಂಗೈತಿ ನೋಡಿ. ದಾರಿನೂ ಪೂರ್ತಿ ಕಾಣಿಸಲ್ಲ ಮುಂದೆ. ಈಗ ಇಲ್ಲಿ ಅಷ್ಟೇ ಕಣ್ಣು ಎದುರುಗಡೆ ಏನು ಕಾಣಿಸ್ತಾ ಇದೆ ಇದೇ ನಿಜ. ಡೋಂಟ್ ವರಿ, ನಮ್ಮ ಹಂಗೆಲ್ಲ ಹೋಗಲ್ಲ ಗಾಡಿಗಳು. ನಮ್ಮ ಗಾಡಿಗಳು ಭಾರಿ ಕಂಟ್ರೋಲ್ ಸಿಗ್ತಾವ, ಸ್ಕೂಟಿ ಸಿಗೋದೆಲ್ಲ. ಸ್ಪೆಷಲಿ ಏನು ಗೊತ್ತಾ, ಯಮಹಾ ಐತಲ್ಲ, ಯಮಹಾ ಗಾಡಿಗಳು ಕಂಟ್ರೋಲ್ ವಿಚಾರದಾಗ ಆಗಿರ್ಬೋದು, ಇಂಜಿನ್ ವಿಚಾರದಾಗ ಆಗಿರ್ಬೋದು, ಇದುವರೆಗೂ ಯಾವ ಕಾರಣಕ್ಕೂ ಫೇಲ್ ಆಗಿಲ್ಲ. ಯಮಹಾ ಒಂಥರ ಮಿಡಲ್ ಕ್ಲಾಸ್ ವೆಹಿಕಲ್ಸು, ಅಂದರೆ ಎವ್ರಿ ಒನ್ ಕ್ಯಾನ್ ಬೈ. ಈಗ ಹೆಂಗೆ ಗೊತ್ತಾ, 1.5-2 ಲಕ್ಷಕ್ಕೆಲ್ಲ ಸುಪೀರಿಯರ್ ಗಾಡಿಗಳು ಬರುತ್ತೆ ಇವ್ರದ್ರಲ್ಲಿ. ಹಾಂ, ಈಗ ನೀನು ದೊಡ್ಡ ಬ್ರ್ಯಾಂಡಲ್ಲೆಲ್ಲ ಹೋಗ್ಬೇಕಂತಂದರೆ ಕಡಿಮೆ ಅಂದ್ರೂ 3 ಲಕ್ಷ 4 ಲಕ್ಷ ಹಾಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಒಂದು ಇದಕ್ಕೆ ಇವ್ರದ್ರಲ್ಲಿ ಆರಾಮಾಗಿ ಒಳ್ಳೊಳ್ಳೆ ಗಾಡಿಗಳು ಸಿಕ್ಬಿಡುತ್ತೆ. ಭಾಳ ಚೆನ್ನಾಗಿತ್ತು ಬಿಡು ಲೊಕೇಶನ್. ಏನಂತೆ? ಅಲ್ಲೇ ಇರಲಿ ಅದು. ಹಾಂ, ಇಳ್ಕ ಇಜಿ ಅವ್ರು ಬಿದ್ದಾರೆ, ಆಮೇಲೆ ನಾವು ನೋಡಿರೋದು. ಜೋಗಿಮಟ್ಟಿ ಪ್ಲೇಸ್ ಬೆಸ್ಟ್ ಪ್ಲೇಸ್. ಆ್ಯಕ್ಚುಲಿ ವೆದರ್ ಎಲ್ಲ ಭಾಳ ಚೆನ್ನಾಗೈತಿ.
ಒಂಥರ ನಾ ಮೊದಲೆಲ್ಲ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಆ ಸೈಡೆಲ್ಲ ಹೋಗಿದ್ದು. ಬಟ್ ಯಾವಾಗೂ ನಾನು ವೀಡಿಯೋಸ್ಗಳು ಫೋಟೋಸ್ಗಳು ಏನು ತಗೊತಾ ಇರಲಿಲ್ಲ, ಹಾಕ್ತಾ ಇರಲಿಲ್ಲ ಯಾವುದ್ರಲ್ಲೂ. ಇದು ಫಸ್ಟ್ ಟೈಮಿಂದ ಯೂಟ್ಯೂಬಲ್ಲೆಲ್ಲ ಹಾಕೋಣ ಅಂತ. ಲೊಕೇಶನ್ ನೋಡಿರಿ, ನಮ್ಮ ದಾವಣಗೆರೆ ಚಿತ್ರದುರ್ಗ ಸುತ್ತಮುತ್ತಲಿನವ್ರು ಬೇಕಾದ್ರೆ ಬರ್ಬೋದು. ಭಾಳ ಚೆನ್ನಾಗೈತಿ ಪ್ಲೇಸ್ ಮಾತ್ರ. ವಾವ್, ವೆದರ್ ಮಾತ್ರ ಅಲ್ಟಿ. ಸ್ಪೆಷಲಿ ಈ ನಮ್ಮ ಮಳೆಗಾಲ ಟೈಮಲ್ಲಂತೂ ವಾ 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 ವಾ, ವಾಟ್ ಅ ಬ್ಯೂಟಿಫುಲ್. ಇದಾರೆ ಹಿಂದೆ ಇದ್ದಾರೆ. ಸೂಪರ್ ಐತಲ್ಲ ವಿಷ್ಣು, ಅಲ್ಲ ಭಾಳ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡ್ರಿ, ಸೂಪರ್ ಐತಿ. ಸ್ವಲ್ಪ ಲಿಮಿಟೆಡಲ್ಲಿ ಬಿಸಿಲು ಇದ್ದಿದ್ರೆ ಅಲ್ಲ, ನೆಕ್ಸ್ಟ್ ಲೆವೆಲ್. ಭಾಳ ಚೆನ್ನಾಗಿದೆ. ನೀವೇ ಇಲ್ಲಿ ಬಾ, ಹಿಂಗೆ ಈ ಕಡೆಗೆ ಬರ್ರಿ. ನನಗೂ ಅದೇ ಫೀಲೇ ಕೊಡ್ತೈತಿದ್ದು. ಒಂಥರ ಮುಳ್ಳಯ್ಯನಗಿರಿ ಆ ಸೈಡೆಲ್ಲ ನಾವು ಏನು ಹೋಗಿದ್ವಲ್ಲ, ಆ ಲೊಕೇಶನಿನ ಫೀಲೇ ಐತಿ ನೋಡು. ಸೂಸೈಡ್ ಮಾಡ್ಕೋಬೇಕನ್ನೋರು ಇದ್ರೆ ಬೇಡ, ಅಷ್ಟೆಲ್ಲ ಕಷ್ಟ ತಗೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಪೆಟ್ರೋಲ್ ಎಲ್ಲ ಖರ್ಚು ಮಾಡ್ಕೊಂಬಂದು ಸಾಯಕ್ಕೆ ಹೋಗ್ಬೇಡ್ರಿ, ಅಲ್ಲೇ ಸತ್ತು ಬಿಡ್ರಿ. ಭಾಳ ಚೆನ್ನಾಗೈತಿ. ಅಷ್ಟೇ. ಅಣ್ಣವ್ರದ್ದು ಒಂದು ಹಾಡೈತಲ್ಲ, ಇದ್ರದ್ದು ಜೋಗ್ ಫಾಲ್ಸಿಂದು, ಏನು ಎಕ್ಕಂಡಿ ಎಲ್ಲ ಇವ್ನು ನೋಡ್ರಿ. ಯೋಗಿ ಮಟ್ಟಿ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ದಿಸ್ ಈಸ್ ಜೋಗಿ ಮಟ್ಟಿ, ಚಿತ್ರದುರ್ಗ. ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆ ಒಳಗೆ ಒಂದು ಹಿಡನ್ ಜಮ್ ಅಂತ ಹೇಳ್ಬೋದು ಈ ಲೊಕೇಶನ್. ಯಾಕಂದರೆ ಭಾಳ ಜನಕ್ಕೆ ನೋಡಿರ್ತಾರೆ, ಬಟ್ ಭಾಳ ಜನಕ್ಕೆ ಗೊತ್ತಿರಲ್ಲ. ನಮಗೂ ಒನ್ ಆಫ್ ಮೈ ಫ್ರೆಂಡ್ ಅವ್ರು ನೋಡಿ ಬಂದು ಹೇಳಿದಾಗಲೇ ಗೊತ್ತಾಗಿದ್ದು ಇಂಥ ಒಂದು ಪ್ಲೇಸ್ ಐತಿ ಚಿತ್ರದುರ್ಗ ನಿಯರ್, ಹೋಗ್ಬೋದು ಅಂತ. ಯಾಕಂದರೆ ನಾವು ಇಂಥ ಒಂದು ಲೊಕೇಶನ್ನ ಫೀಲ್ ಮಾಡ್ಬೇಕಂತಂದ್ರೆ ಎಷ್ಟೆಷ್ಟೋ ದೂರ ಹೋಗ್ತೀವಿ. ಕಡಿಮೆ ಅಂದರೆ 200-300 ಕಿಲೋಮೀಟ್ರು ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಈ ಹಾಫ್ ಡೇ ಒಳಗೆಲ್ಲ ನಾವು ಇಂಥ ಒಂದು ಲೊಕೇಶನ್ ನೋಡ್ಬೋದು ಅಂತ ನನಗೆ ಗೊತ್ತಾಯಿತು. ಭಾಳ ಚೆನ್ನಾಗೈತಿ. ಒಂದು ಸ್ವಲ್ಪ ಬಿಸಿಲಿದ್ದು ಬಿಟ್ಟಿದ್ರೆ ಒಂಥರ ಸ್ವರ್ಗಕ್ಕೆ ಬಂದಂಗಿರೋದು. ಫ್ರೆಂಡ್ಸ್, ಈ ಜೋಗಿಮಟ್ಟಿ ಲೊಕೇಶನ್ ಒಳಗೆ ಈ ಏನು ಬೆಟ್ಟ ಐತಲ್ಲ, ಪೂರ್ತಿ ಕೆಳಗೆ ಹೋಗೋಣ, ಎಲ್ಲಿವರೆಗೂ ಇದು ನೋಡೋಣ. ಹೋಗಿ ಅಲ್ಲಿಂದ ಮೇಲ್ಗಡೆ ಬರ್ತೀವಿ ವ್ಯೂ ಮಾಡ್ಕೊಂಡು. ಹ್ಞೂ ರೀ, ಭಾಳ ಚೆನ್ನಾಗೈತೆ ಬಿಡ್ರಿ ಲೊಕೇಶನ್ ಇಲ್ಲಿ. ದಾವಣಗೆರೆನೇ ಬ್ರದರ್ ನಮ್ದು. ಹಂಗೇನಿಲ್ಲ.
ಜೋಗಿಮಟ್ಟಿ ಹೇಳಕ್ಕೆ ಆಗದೆ ಇರೋಂಥ ಒಂದು ಪ್ಲೇಸ್ ಇದು. ಅಷ್ಟು ಚೆನ್ನಾಗೈತಿ. ನಾನು ಆ್ಯಕ್ಚುಲಿ ದೂರದಿಂದ ಬಂದಿದ್ದೀನಿ, ಅಲ್ಲಿದೆ ಇದು. ಆ್ಯಕ್ಚುಲಿ ಕಾಣಂಗಿಲ್ಲ, ಅಷ್ಟು ದೂರ ಐತಿ ಈಗ ಇದು. ಹಂಗೆ ಸುಮ್ಮನೆ ಇಳಿದು ಬರ್ತಾ 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 ಸುಮ್ಮನೆ ಬಂದಿದ್ದೀನಿ. ಇನ್ನೂ ಹೋಗ್ಬೋದು ಇಲ್ಲಿ ಮುಂದೆ, ಹಂಗೈತಿ ಇಲ್ಲಿ ಹೋಗಂಗೈತಿ. ಇಲ್ಲಿ ಕಲ್ಲು ನಡುವೆ ಎಲ್ಲ ಇಳಿದು ಹೋಗಬೇಕು, ಹಂಗೈತಿ. ಎಷ್ಟು ಒಂಥರ ಅನ್ರಿವ್ಯೂ ಸ್ಪಾಟ್ ಅಂತ ಹೇಳ್ಬೋದು ಇದು. ಭಾಳ ಚೆನ್ನಾಗೈತಿ. ಎಷ್ಟು ಓಪನ್ನಾಗಿ ತೋರಿಸಿದ್ರು ಕೂಡ ಕಡಿಮೆ. ಬಟ್ ಇದೇನು ಮಂಜು ಬಿದ್ದಿತ್ತಲ್ಲ, ಸ್ವಲ್ಪ ಬಿಸಿಲು ಬಿದ್ದಿದ್ದು ಏನಾರು ಲೊಕೇಶನ್ ಆಗಿದ್ರೆ ಈ ಲೊಕೇಶನ್ನಿಗೆ ಮ್ಯಾಚ್ ಮಾಡೋಕ್ಕೂ ಆಗೋದಿಲ್ಲ ಈ ನಮ್ಮ ಸುತ್ತಮುತ್ತಲು ಯಾವುದೇ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರು. ಅಷ್ಟು ಚೆನ್ನಾಗೈತಿ. ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ನಮಗೆ ಗೊತ್ತಿದ್ದಂಗೆ ನಮ್ಮ ದಾವಣಗೆರೆ ಸುತ್ತಮುತ್ತಲು ಒಂದು 60-70 ಕಿಲೋಮೀಟರ್ ಡಿಸ್ಟೆನ್ಸಿಗೆ ಇರೋಂಥದ್ದು ಒಂದು ಒನ್ ಡೇ ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು. ಬಂದು ಒಳ್ಳೆ ಎಂಜಾಯ್ಮೆಂಟ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗಾಗಿರ್ಬೋದು, ಫ್ಯಾಮಿಲಿ ಜೊತೆಗಾಗಿರ್ಬೋದು, ಬರ್ರಿ. ಭಾಳ ಚೆನ್ನಾಗೈತಿ, ನೋಡ್ಬೋದು ಸ್ಪೇಸು. ಇಲ್ಲಿದೆ ಸ್ಪೇಸ್ ಚೆನ್ನಾಗೈತಿ, ನೋ ವರ್ಡ್ಸ್. ಫ್ರೆಂಡ್ಸ್ ನೋಡ್ರಿ, ನಂದು ಆಗಲ್ಲೇ ನಾನು ಹೇಳಿದ್ದು ಕೂಗು ದೇವರಿಗೂ ಕೇಳಿಸೈತಿ. ಸ್ವಲ್ಪ ಬಿಸಿಲು ಬಿದ್ದಿದ್ರೆ ಹೆಂಗಿರೋದು ಲೊಕೇಶನ್ ಅಂತೇಳಿ ನೋಡ್ರಿ. ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಊರು ಕಾಣಿಸ್ತಾ ಇದ್ದಾವೆ, ಮನೆಗಳೆಲ್ಲ ಕಾಣಿಸ್ತಾ ಇದ್ದಾವೆ ಸಣ್ಣ ಸಣ್ಣದಾಗಿ. ಭಾಳ ಚೆನ್ನಾಗಿತ್ತು ಲೊಕೇಶನ್. ಇದೆಲ್ಲ ನೋಡಿದರೆ ಒಂದು ರಾಜ್ಕುಮಾರ್ ಅವರು ಹಾಡು ನೆನಪು ಬರ್ತಾ ಇತ್ತು ನನಗೆ. ಹಸುರಿನ ವನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಅಲ್ಲಿಂದ ಹತ್ಕೊಂಡು ಬಂದೀವಿ ಈಗ. ಹತ್ಲಿಕ್ಕೆಲ್ಲ ಜಾಗ ಹಿಂಗೈತಿ. ಎಲ್ಲೋದ ಬುಕ್ ನಾನು ನೋಡ. ಬರ್ರಿ ಬರ್ರಿ ಬರ್ರಿ. ಚೆನ್ನಾಗೈತಲ್ಲ ದಿವ್ಯಾ ಲೊಕೇಶನ್? ಭಾಳ ಚೆನ್ನಾಗೈತಿ. ಜನಗಳು ಬರಬಹುದು, ಬರಬಹುದು, ಬರಬಹುದು.